ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಏಟಿಂದ ಇನ್ನ ಸುಧಾರಿಸ್ಕೊಳ್ಳೋದಕ್ಕಾಗದೇ ಇಲ್ಲ ಅನ್ನುವಂತ ಸ್ಟೇಜ್ಗೆ ಪಾಕಿಸ್ತಾನ ತಲುಪಿದೆ. ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ದರಿದ್ರವಾಗಿದೆ ಅಂತಂದ್ರೆ ಅಲ್ಲಿನ ಅರ್ಧಕ್ಕರ್ಧದಷ್ಟು ಆಯುಧಗಳು ವರ್ಕ್ ಆಗ್ತಾ ಇಲ್ಲ. ಯುದ್ಧ ವಿಮಾನ ಮತ್ತೆ ಸಬ್ಮರೇನ್ಗಳು ರಿಪೇರಿಯಲ್ಲಿದೆ. ಇನ್ನ ತೈಲವಂತೂ ಅವ್ರ ಹತ್ರ ಇಲ್ಲವೇ ಇಲ್ಲ. 7 ದಿನಕ್ಕಾಗುವಷ್ಟು ತೈಲ ಕೂಡ ಇಲ್ಲ. ಇನ್ನ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಅಂತೂ ಇಲ್ಲವೇ ಇಲ್ಲ. ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ. ಏನು ಇಷ್ಟು ದಿನ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದಿದೆ ಇದಿದೆ ಅಂತ ಹೇಳಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಭಾರತದ ಮುಂದೆ ನಿಲ್ಲುವಂತಹ ಶಕ್ತಿ, ಸಾಮರ್ಥ್ಯ, ಧೈರ್ಯ ಇಲ್ಲ ಅಂತ ಹೇಳಿ ಅಲ್ಲಿನ ಸೈನಿಕ ಪಡೆಯನ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ 7 ದಿನಗಳಲ್ಲೇ ಪಾಕಿಸ್ತಾನದ ಕತೆ ಮುಗಿದೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿನ ಈ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಇದಾರಲ್ವಾ, ಸೊ ಅವ್ರಿಗೇನೆ ಗೊತ್ತು. ಇದ್ರ ಜೊತೆಗೆ ಪಾಕಿಸ್ತಾನವನ್ನ ಎದುರಿಸುವಂತಹ ಶಕ್ತಿ, ಸಾಮರ್ಥ್ಯ ನಮಗೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಆರ್ಮಿ ಆಫೀಸರ್ಗಳು, ನೇವಿ ಹಾಗೇನೆ ಡಿಫೆನ್ಸ್ ಆಫೀಸರ್ಗಳು ಕೂಡ ಹೇಳ್ಕೊಂಡಿದ್ದಾರೆ. ಯಾವಾಗ ಇಂಡಿಯನ್ ಆರ್ಮಿಗೆ ಫುಲ್ ಕಂಟ್ರೋಲ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಮೋದಿ ಅನೌನ್ಸ್ ಮಾಡಿದ್ರೋ ಆಗ ಅವ್ರಿಗೆ ನಡುಕ ಶುರುವಾಯಿತು. ಜಸ್ಟ್ ಮೇಲ್ನೋಟಕ್ಕೆ ನಾವು ಧೈರ್ಯವಾಗಿದ್ದೀವಿ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾರೆ. ಆದ್ರೆ ಭಾರತವನ್ನ ಎದುರಿಸುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅಲ್ಲಿನ ಚೀಫ್ಗಳು ನೀಟಾಗಿ ಅರ್ಥ ಆಗಿದೆ. ಸೊ 7 ದಿನದಲ್ಲಿ ಪಾಕಿಸ್ತಾನದ ಕತೆ ಮುಗಿದೋಗುತ್ತಾ, ಏನಂತೀರಾ?